ಮಾತ್ರ ಪೌರ ಕಾರ್ಮಿಕರಿಗೆ ಒಂದು ಆಸ್ಪತ್ರೆ ಭೇಟಿ ಮಾಡ್ತೀವಿ ಸರ್. ಅವ್ರಿಗೆಲ್ಲ ಈ ಚಳಿ ಇರೋದು ನೀವೇ ನೋಡ್ತಾ ಇದ್ದೀರಾ, ನಮ್ಮ ಮನೇಲೆ ಮಲಗಕ್ಕಾದ್ರೆ ಅಷ್ಟು ಚಳಿ ಇದೆ. ಅವ್ರಿಗೆಲ್ಲ ಸ್ವಲ್ಪ ಬೆಡ್ಶೀಟ್ ಕೊಡೋದು, ಪೌರ ಕಾರ್ಮಿಕರಿಗೆ ಇದು ಜರ್ಕಿನ್ ಕೊಡೋದು, ಸ್ವಲ್ಪ ಇಲ್ಲಿ ಸ್ವಲ್ಪ ಊಟದ ವ್ಯವಸ್ಥೆ ಮಾಡಿದ್ವಿ, ಭಕ್ತಾಗಿ ಊಟದ ವ್ಯವಸ್ಥೆ ಮಾಡಿದ್ವಿ. ಇನ್ನು ಮುಂದಿನ ದಿವಸ ದೊಡ್ಡದಾಗಿ ಮಾಡೋಣ. ಇವತ್ತು ವಿಶೇಷವಾಗಿ ಬಹಳ ದಿವಸದ ನಂತರ ಕೊರಟಗೆರೆಯಲ್ಲಿ ಮಾಧ್ಯಮದ ಸ್ನೇಹಿತರು, ನಾನು ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಕೊರಟಗೆರೆಯಲ್ಲಿ ನಿಮ್ಮನ್ನು ಬಿಟ್ಟು ನಾನು ಯಾವತ್ತೂ ಮಾಡಿಲ್ಲ. ನಿಮ್ಮ ಸಂಬಂಧ ಸುಮಾರು 20 ವರ್ಷದಿಂದ ಸಂಬಂಧ ಇದೆ. ನಮ್ಮ ರಾಜಣ್ಣವ್ರು ಹೇಳಿದ್ರು, ಇಲ್ಲ ಒಂದು ಚಿಕ್ಕದೊಂದು ಪ್ರೆಸ್ ಮೀಟ್ ಮಾಡ್ಬೇಕು ನೀವು ಅಂತ ಹೇಳಿ. ಮೊನ್ನೆ ಒಂದು ಸಂತೋಷ ಹೆಗಡೆ ಬಂದಿದ್ದ ಕಾರ್ಯಕ್ರಮದಲ್ಲಿ ನಾನು ಆ ಕಾರ್ಯಕ್ರಮ ಬಂದು ಯಶಸ್ವಿ ಆಯ್ತು. ಅದೇ ರೀತಿ ನಾನು ನಿಮ್ಮನ್ನ ಬರ್ತಡೆ 59ನೇ ವರ್ಷದ ಬರ್ತಡೆ. ನಾವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಜನಗಳಿಗೆ ಗುರ್ತಿಸ್ಕೋಬೇಕು. 28ರಲ್ಲಿ ನಮ್ಗೆ ಈ ಭಾಗದಲ್ಲಿ ಜನರಲ್ ಆಗುತ್ತೆ ಅಂತ ಹೇಳ್ತಾರೆ. ನಾನು 2 ಸರಿ ಬೆಂಗಳೂರಲ್ಲಿ ಹೋಗಿ 2008 ಮತ್ತೆ 2018ರಲ್ಲಿ ಸೋಲು ಅನುಭವಿಸಿದೆ. ಇವಾಗ ಇಲ್ಲೇ ತುಮಕೂರಲ್ಲೇ ನಮ್ಮ PNK ಲೇಔಟಲ್ಲಿ ನಾನು ಇದ್ದೇನೆ. ಅಲ್ಲಿ ಬಹಳಷ್ಟು ಜನ ಕೊರಟಗೆರೆಯಿಂದ ಅಭಿಮಾನಿಗಳು ಸ್ನೇಹಿತರೆಲ್ಲ ಬರ್ತಾರೆ. ಈ ಬರ್ತಡೇ ಮಾಡಬೇಕು ಅವರು. ಅಲ್ಲಿ ಇವರು ತುಮಕೂರಲ್ಲಿ ನಮ್ಮ ಹುಡುಗರು ಚಕ್ರವರ್ತಿ ಮತ್ತೆ ಪುನೀತ್ ಕಲಾಕ್ಷ ಇವರು ಇಬ್ರು ಸೇರಿ ಒಂದು ಒಂದನೇ ಬೆಳಕಿನ ಪಂದ್ಯಾವಳಿಯನ್ನು ಏರ್ಪಡಿಸೋದು. ಇಲ್ಲ ನಾವೇನೆ ಕ್ರಿಕೆಟ್ ಟೂರ್ನಮೆಂಟ್, ನಾವೇನೆ ನಿಮ್ಗೆ ಬರ್ತಡೇ ಮಾಡ್ತೀವಿ, ಅಲ್ಲಿ ಗ್ರೌಂಡ್ ಒಳಗಡೆ ಮಧ್ಯದಲ್ಲಿ ನಿಮ್ಗೆ ಬರ್ತಡೇ ಮಾಡ್ತೀವಿ ಅಂತ ಹೇಳಿದಾಗ ನಾನು ಹೇಳಿದೆ, ಬೇಡ ಅದಕ್ಕೆ ತೊಂದರೆ ಆಗುತ್ತೆ ಅಂತ. ಇಲ್ಲ ಅಲ್ಲೇ ಮಾಡೋದು ಅಂತ ಹೇಳಿ ನಾಳೆ ಸಂಜೆ 7 ಗಂಟೆಗೆ ನಮ್ಗೆ 1 ಅವರ್ ಟೈಮ್ ಕೊಟ್ಟಿದ್ದವು. ಆ 1 ಅವರ್ ಅಲ್ಲಿ ಅಭಿಮಾನಿಗಳನ್ನ, ಯಾಕಂದ್ರೆ ಬೆಂಗಳೂರು ಆ ಕಡೆ ಈ ಕಡೆ, ಬೆಂಗಳೂರು RR ನಗರ, ಕೊರಟಗೆರೆಯಿಂದ ಕೆಲವರು ಅಭಿಮಾನಿಗಳು ಮಧುಗಿರಿ ಎಲ್ಲ ನಮ್ಗೆ ಬರ್ತಾ ಇದ್ರು. ಈ ಸರಿ ತುಮಕೂರು ಕ್ರೀಡಾಂಗಣದಲ್ಲಿ, ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಹೈಸ್ಕೂಲ್ ಗ್ರೌಂಡ್ ಮಾಡಬೇಕು ಅಂತ ಹೇಳಿ ಅವ್ರು ತೀರ್ಮಾನ ಮಾಡಿ, ಸರಿ 5 ಲಕ್ಷ ರೂಪಾಯಿ ಫಸ್ಟ್ ಪ್ರೈಸ್. ಆ ಟೂರ್ನಮೆಂಟ್ಗೆ 16 ಟೀಮ್ ಭಾಗವಹಿಸಿದ್ವಿ. ಅದಕ್ಕೆ ಫಸ್ಟ್ ಪ್ರೈಸ್ ನೀವೇ ಕೊಡಬೇಕು ಅಂತ ಹೇಳೋದು. ಸರಿ ಅವ್ರು ಕೇಳಿಲ್ಲ ಅಂದ್ರೂ ನಾನೇ ಕೊಡ್ತಾ ಇದ್ದೆ. ಆದ್ರೆ 5 ಲಕ್ಷ ರೂಪಾಯಿನ ಫಸ್ಟ್ ಪ್ರೈಸ್ ಕೊಟ್ಬಿಟ್ಟು ಟೂರ್ನಮೆಂಟ್ ನಿನ್ನೆಯಿಂದ ನಡೀತಾ ಇದೆ. ಇವತ್ತು ನಾನು ನಿಮ್ಮ ಮುಖಾಂತರ ಕೇಳೋದಿಷ್ಟೇ, ಎಲ್ಲರೂ ಭಾಗವಹಿಸ್ಬೇಕು. ನಮ್ಮ ತಾಲೂಕಿನ ಎಲ್ಲ ಮಹಾಜನತೆಗೆ ತಾವೆಲ್ಲ ಒಂದು ಮಾಹಿತಿ ಕೊಡಬೇಕು. ಕೃಷ್ಣಮೂರ್ತಿ ಹುಟ್ಟುಹಬ್ಬ ಇದೆ. ಮತ್ತೆ ಹಾಗೇನೆ ಹಿಂದೆನೆ ನಿನ್ನೆ ಕ್ರಿಸ್ಮಸ್ ಆಯ್ತು, ನಾಳೆ ನನ್ನ ಬರ್ತಡೇ, ಮತ್ತೆ ಹೊಸ ವರ್ಷ ಜನವರಿ ಹೊಸ ವರ್ಷ ಬರೀ ಪ್ರಾರಂಭ ಆಗ್ತದೆ. ಹಾಗೆ ನೀನು 15 ದಿವಸ ಬಿಟ್ಟರೆ ಸಂಕ್ರಾಂತಿ ಹಬ್ಬ, ಇನ್ನ ನಮಗೆ ಹೊಸ ದಿನಗಳು ಪ್ರಾರಂಭ ಆಗ್ತವೆ. ಇಂಥ ಸಂದರ್ಭದಲ್ಲಿ ನಮ್ಮ ರೈತಾಪಿ ಜನ, ಕೊರಟಗೆರೆ ಜಿಲ್ಲೆಯಲ್ಲಿ ರೈತಾಪಿ ಜನ ಎಲ್ಲ ವ್ಯವಸಾಯನ ಮುಗಿಸಿ, ಫಸಲು ಮುಗಿಸಿ, ಇನ್ನ ನೆಕ್ಸ್ಟ್ ಮಾರ್ಚ್ ಏಪ್ರಿಲ್ಗೆ ಸ್ಟಾರ್ಟ್ ಹೊಸ ವರ್ಷಕ್ಕೆ ಸ್ಟಾರ್ಟ್ ಆಗ್ತದೆ. ಅದರಿಂದ ಅವ್ರಿಗೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಸಿಗ್ಲಿ, ಎಲ್ರಿಗೂ ಅವ್ರಿಗೆ ಒಳ್ಳೇದ್ ಮಾಡ್ಲಿ, ಭಗವಂತ ಒಳ್ಳೇದ್ ಮಾಡ್ಲಿ. ನಾನು ಬರ್ತಕ್ಕಂಥ ದಿನಗಳಲ್ಲಿ ನಿಮ್ಮೆಲ್ಲರ ಜೊತೆ ಇರ್ತೀನಿ ಅಂತೇಳಿ ನಾನಾದ್ರೂ ನಿಮ್ಮನ್ನ ಈ ಮುಖಾಂತರ ತಮ್ಮ ಪತ್ರಿಕಾ ಇದರಲ್ಲಿ ತಮ್ಮ ಕೇಳ್ಕೊಂಡಿದ್ದೀನಿ. ಇಲ್ಲಿ ನಾನು ಬಂದ ಉದ್ದೇಶ, ಅಲ್ಲೇ ನಾನು ಪತ್ರಿಕಾ ಫೀಲ್ಡ್ ಬಿಟ್ಟು ಒಂದು 8-10 ವರ್ಷ ಆಯ್ತು. ಬಿಟ್ಟು ಅಂದ್ರೆ ವೈಯಕ್ತಿಕವಾಗಿ ನಾನೇ ಅದರಿಂದ ನಿವೃತ್ತಿ ತಗೊಂಡಿದ್ದೀನಿ. ಆದ್ರೆ ನಮ್ಮ ಕೃಷ್ಣಮೂರ್ತಿ ಅವರು ಸುಮಾರು 25-30 ವರ್ಷದಿಂದ ಅವರ ನಮ್ಮ ಸ್ನೇಹ ವಿಶ್ವಾಸ ಅವತ್ತಿಂದ ಇವತ್ತಿನವರೆಗೂ ಹಂಗೆ ಇದೆ. ಅವ್ರು ಇಲ್ಲಿ ಬರ್ತಾರೆ ಅಂತ ವಿಷಯ ನನಗೆ ಗೊತ್ತಾಯ್ತು. ನಮ್ಮ ಸೊಗಡು ಶ್ರೀನಿವಾಸ ಅವ್ರು ಹೇಳ್ತಾರೆ, ಮಾತಾಡಿಸ್ಬೇಕಪ್ಪ, ನಾನು ಬರ್ತೀನಿ ತಾಳು ಅಂತ ಅಂದ್ಕೊಂಡು ನಾನು ಇಲ್ಲಿ ಬಂದ್ಮೇಲೆ ನಮ್ಮ ರಾಜು ಅವ್ರು ಸಿಕ್ಕರು, ಹಿಂಗ್ ಈ ತರ ಅವ್ರ ಬರ್ತಡೇ ಇದೆ, ಹಿಂಗ್ ಕಾರ್ಯಕ್ರಮ ಅಂದ್ರು. ಈಗ ಕೃಷ್ಣಮೂರ್ತಿ ಅವ್ರ ಬಗ್ಗೆ ಯಾರಿಗೂ ಏನು ಹೇಳೋ ಅಂತದೇನಿಲ್ಲ, ಯಾಕಂದ್ರೆ ಇಲ್ಲಿ ಎಲ್ರಿಗೂ ಗೊತ್ತು. ಹೊಸ ಪತ್ರಕರ್ತರಿಗೂ ಸ್ವಲ್ಪ ಅವ್ರ ಬಗ್ಗೆ ಗೊತ್ತಿಲ್ಲದೆ ಇರಬಹುದು ಅಥವಾ ಗೊತ್ತಾಗಿರ್ಬೋದು. ಅವ್ರು ಇಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ನರನಾಡಿಗಳಿಗೂ ಗೊತ್ತು. ಯಾಕೆಂದ್ರೆ ಅವ್ರು ಇಲ್ಲಿ ಫಸ್ಟ್ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ ಚೆನ್ನಗಪ್ಪ ಅವರ ಕಾಲದಲ್ಲಿ ಅವ್ರ ಜೊತೆಯಲ್ಲಿದ್ದು ಗುರ್ತಿಸ್ಕೊಂಡು ತಾಲೂಕಲ್ಲಿ ಅವರು ನಿರಂತರವಾಗಿ ಇವತ್ತಿನವರೆಗೂ ಅವರು ಯಾರೇ ಅವ್ರನ್ನ ತಾಲೂಕಲ್ಲಿ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ ಕೈಲಾದ ಸಹಾಯ ಎಲ್ಲಾ ರೀತಿಯ ಒಂದು ಆಫೀಸಿಂದ ಹಿಡಿದು
ವೈಯಕ್ತಿಕವಾಗಿ ಒಂದು ಮದುವೆ ಮುಂಜಿ ಅಂದ್ರು ಅದಕ್ಕೂ ಸಹ ಅವರು ಮಾಡಿದ್ದಾರೆ. ಯಾರು ಅವರಿಂದ ಹೋಗಿ ವಾಪಸ್ ಬಂದಿಲ್ಲ ಅಂದ್ರೆ ನಮಗ್ ತಿಳಿದ ಮಟ್ಟಿಗೆ. ಹಿಂಗ್ ಹೋಗಿದ್ವಿ ಬಂದ್ವಿ ಅಂತ ಅವ್ರ ಕೃಷ್ಣಚಂದ್ರ ಕಲ್ಯಾಣ ಮಂಟಪ ಹತ್ರ ಅವ್ರು ಅಲ್ಲೇ ಕರ್ಸ್ಕೊಂಡು ಅಲ್ಲೇ ಅವ್ರು ಮಾತಾಡಿಸಿ ಕಳಿಸಿದ್ದಾರೆ. ಯಾವ್ದೇ ಫಂಕ್ಷನ್ ಆಗ್ಲಿ ಯಾವ್ದೇ ಆಗ್ಲಿ. ಈಗ ಮುಂದಿನ ದಿನಗಳಲ್ಲಿ ಈಗೇನು ಹೇಳ್ತಾ ಇದ್ರೆ ಜನ 28ಕ್ಕೆ ಇಲ್ಲಿ ರಿಸರ್ವ್ ಕ್ಯಾನ್ಸಲ್ ಆಗಿ ಇದ್ ಬರುತ್ತೆ ಅಂತ ಹೇಳಿ. ಅವಾಗ ಅವರು ಒಬ್ಬ ಇನ್ನ ಅವ್ರ ಹತ್ರ ನಾವು ಚರ್ಚೆ ಮಾಡಿಲ್ಲ, ಗೊತ್ತಿಲ್ಲ. ನಮ್ಮ ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ಅವ್ರು ಎಲ್ಲೋ ಈಗ ಬೆಂಗಳೂರು ದಾಸರಹಳ್ಳಿ ಆಗ್ಲಿ ರಾಜರಾಜೇಶ್ವರಿ ನಗರ ಆಗ್ಲಿ ಅವರೆಲ್ಲೋ ನಿಂತುಕೊಂಡು ಅಲ್ಲಿ ನೋಡೋ ಅಲ್ಲಿ ಇದಾಗೋ ಬದಲು ಇಲ್ಲಿ ನಿಂತ್ಕೊಂಡ್ರೆ ಗ್ರಾಮೀಣ ಜನಕ್ಕೆ ಒಂದು ಅನುಕೂಲ ಆಗ್ತದೆ. ಜೊತೆಗೆ ತಾಲೂಕು ಬಗ್ಗೆ ಅವ್ರಿಗೆ ಒಳ್ಳೆ ಅನುಭವ ಇರೋದ್ರಿಂದ ಗೊತ್ತಿರೋದ್ರಿಂದ ಇಲ್ಲಿ ಹಳ್ಳಿ ಜನದ ಸೊಗಡು ಅವ್ರಿಗೂ ಗೊತ್ತು. ಹಂಗಾಗಿ ಇಲ್ಲಿ ಕ್ಷೇತ್ರದಲ್ಲಿ ಅವರು ಯಾವುದೇ ಪಕ್ಷ ಆಗಿರ್ಲಿ, ಇಲ್ಲಿ ಪಕ್ಷ ಪಾರ್ಟಿ ಲೆಕ್ಕ ಅಲ್ಲ, ಅವರ ವೈಯಕ್ತಿಕ ಅದು. ಅವ್ರು ಎಲ್ಲಿ ನಾನು ನಿಂತ್ಕೊಂಡ್ರೆ ಗೆಲ್ಬಹುದು ಅಥವಾ ಎಲ್ಲಿ ನನ್ಗೆ ಒಳ್ಳೆ ಸ್ಥಾನಮಾನ ಸಿಗುತ್ತೆ ಅನ್ನೋದು ಅವ್ರು ಬಿಟ್ಟಿದ್ದು. ಆ ತರ ಅವ್ರು ಬಂದಾಗ ಇಲ್ಲಿ ಅವರ ಜೊತೆಯಲ್ಲಿ ಜನನು ಗುರ್ಸ್ಕೊಂಡು ಇದ್ ಮಾಡಕ್ ರೆಡಿ ಇರ್ತಾರೆ. ಅವ್ರಿಗೆ ಒಂದು ನಾವು ಸ್ವಾಗತ, ನಾನೇ ಮೊದಲನೇದಾಗ ಅವ್ರನ್ನ ತಾಲೂಕಿಗೆ ಸ್ವಾಗತ ಮಾಡ್ತಾ ಇದ್ದೀನಿ. ಅವ್ರು ಬಂದು ಒಳ್ಳೇದು ಅಂತ ಹೇಳಿ ನನ್ನ ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ. ಜೊತೆಗೆ ಅವ್ರದ್ದು ನಾಳೆ ಹುಟ್ಟುಹಬ್ಬ ಇರೋದ್ರಿಂದ ಅಡ್ವಾನ್ಸ್ ಆಗಿ ಅವ್ರಿಗೆ ಹುಟ್ಟುಹಬ್ಬದ ಸುಖ ಸಂತೋಷ ಸಮೃದ್ಧಿ ಅವ್ರು ಕೊಟ್ಟು ಕ್ಷೇತ್ರಕ್ಕೆ ಸೇವೆ ಮಾಡುವಂತ ಭಾಗ್ಯ ಅವ್ರಿಗೆ ದೊರೆಯಲಿ ಅಂತ ಹೇಳಿ ಚಿಕ್ಕ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೀವಿ. ಉದ್ದೇಶ ನಾಳೆ 27/12/2025 ನಮ್ಮ ಕೋಳಾಲ ಕ್ಷೇತ್ರದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಕೃಷ್ಣಮೂರ್ತಿ PNK ಅಂತಾನೆ ಹೆಸರಾಗಿರೋ ಕೃಷ್ಣಮೂರ್ತಿಯವರ ಹುಡ್ದಬ್ಬ ಇದೆ. ಹುಡ್ದಬ್ಬ ಪ್ರಯುಕ್ತ ನಾಳೆ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ, ಕಟ್ಟೆಗಣಪತಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ, ನಂತರ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ವಿತರಣೆ ಮಾಡಿ, ನಂತರ ಮುನ್ಸಿಪಲ್ ಆಫೀಸ್ ಮುಂದೆ ಹುಟ್ಟುಹಬ್ಬ ಆಚರಿಸುವ ಮುಖಾಂತರ ಅಲ್ಲಿನ ಪೌರ ಕಾರ್ಮಿಕರಿಗೆ ಒದಿಕೆ ಕೊಡಿಸುವ ಮುಖಾಂತರ ಹುಟ್ಟುಹಬ್ಬವನ್ನು ಆಚರಿಸಬೇಕು ಅನ್ನೋ ಒಂದು ಉದ್ದೇಶವನ್ನು ನಾವು ಅಭಿಮಾನಿಗಳೆಲ್ಲ ಹಮ್ಮಿಕೊಂಡಿದ್ವಿ. ಆ ಒಂದು ಕಾರ್ಯಕ್ರಮಕ್ಕೆ ಪ್ರೆಸ್ ಮೀಟ್ ಕರೆದಿದ್ವಿ. ಯಾಕೆಂದ್ರೆ ನಮ್ಮ PNK ಅವ್ರಿಗೆ ನಿಮ್ಗೆಲ್ಲ ಗೊತ್ತು, 2005ರಲ್ಲಿ ಕೊರಟಗೆರೆ ಕ್ಷೇತ್ರದ ಕೋಳಾಲ ಹೋಬಳಿಗೆ ಜಿಲ್ಲಾ ಪಂಚಾಯತ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಬಂದು ಅಲ್ಲಿ ಎಂದೂ ಕಾಂಗ್ರೆಸ್ ಅಭ್ಯರ್ಥಿನೇ ವಿಜಯ ಆಗಿರ್ಲಿಲ್ಲ. ಪ್ರಥಮ ಬಾರಿಗೆ ಅವರು ಕಾಂಗ್ರೆಸ್ ಖಾತೆಯನ್ನು ತೆರೆದ್ರು. ಇದುವರೆಗೂ ಅದು ಕಾಂಗ್ರೆಸ್ ಯಾವುದು ಬಂದಿಲ್ಲ. ಹಂಗಾಗಿ ಅವತ್ತು ಬರೀ ಅವರು ಕೋಳಾಲ ಕ್ಷೇತ್ರಕ್ಕೆ ಸೀಮಿತವಾಗಿರದೆ ಇಡೀ ಕೊರಟಗೆರೆ ಕ್ಷೇತ್ರ ಮತ್ತು ತುಮಕೂರು ಜಿಲ್ಲೆನಲ್ಲೇ ಕೃಷ್ಣಮೂರ್ತಿ ಅಂತ ಹೆಸರಾಗಿದ್ರು. ಯಾವುದೇ ಸಭೆ ಸಮಾರಂಭ ಇರ್ಬೋದು, ಮತ್ತು ರಾಜಕೀಯ ಅಲ್ಲದೆ ರಾಜಕೀಯೇತರ ಚಟುವಟಿಕೆಗಳು ಅವರು ಸುಮಾರು ಅಪಾರ ಕೊಡುಗೆಗಳನ್ನ ನೀಡಿದ್ದಾರೆ. ಯಾವ್ದು ಕ್ರೀಡಾ ಕ್ಷೇತ್ರಕ್ಕಿರ್ಬೋದು, ಯಾವುದೋ ಒಂದು ಸಾಂಸ್ಕೃತಿಕ ಕ್ಷೇತ್ರಕ್ಕಿರ್ಬೋದು, ಧಾರ್ಮಿಕ ಕ್ಷೇತ್ರಕ್ಕಿರ್ಬೋದು, ಪ್ರತಿಯೊಂದು ಕ್ಷೇತ್ರಕ್ಕೆ ತಮ್ಮದೇ ಆದಂತ ಸೇವೆಯನ್ನ 2005ರಿಂದನೂ ಸಲ್ಲಿಸ್ಕೊಂಡ್ ಬರ್ತಾ ಇದೆ. ಅವರು ಜಿಲ್ಲಾ ಪಂಚಾಯತ್ ಸದಸ್ಯ ಹೋದ್ಮೇಲೂ ಸಹ ಈ ಕ್ಷೇತ್ರದ ನಂಟನ್ನ ಬಿಟ್ಕೊಡ್ಲಿಲ್ಲ. ಈ ಉದಾಹರಣೆ ಹೇಳ್ಬೇಕು ಅಂದ್ರೆ ನಮ್ಮ ಮೆಲೇನಪುರ ಗ್ರಾಮಕ್ಕೆ ಪ್ರತಿ ವರ್ಷ ಕಾರ್ತಿಕ್ ಮಾಸದಲ್ಲಿ ದೀಪೋತ್ಸವಕ್ಕೆ ಬಂದೇ ಬರ್ತಾರೆ ಅವ್ರು. ಯಾಕಂದ್ರೆ ಅವ್ರು ಯಾರೇ ಕರೀಲಿ, ವೈಯಕ್ತಿಕವಾಗಿ ಕರೆದ್ರೆ ಅವ್ರು ವೈಯಕ್ತಿಕವಾಗಿ ಭೇಟಿ ನೀಡೇ ನೀಡ್ತಾರೆ. ಆ ಕ್ಷೇತ್ರದ ಬಗ್ಗೆ ಅವ್ರಿಗೆ ಇದು ಅಭಿಮಾನ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರದಲ್ಲಿ ಏನಾದ್ರು ಅವ್ರಿಗೆ ಶಾಸಕರಾಗಲು ಅವಕಾಶ ಸಿಕ್ಕಿದ್ರೆ ಖಂಡಿತ ಈ ಕ್ಷೇತ್ರಕ್ಕೆ ಬಂದು ಈ ಕ್ಷೇತ್ರದ ಜನರ ಸೇವೆ ಮಾಡಬೇಕು. ಯಾಕೆಂದ್ರೆ ಇಂಥ ಉತ್ತಮವಾದ ವ್ಯಕ್ತಿ ನಮ್ಮ ಕ್ಷೇತ್ರಕ್ಕೆ ಅಗತ್ಯ ಇದೆ. ಮುಂದಿನ ದಿನಗಳಲ್ಲಿ ಅವರು ಬಂದೇ ಬರ್ತಾರೆ. ನಮ್ಮ ಅಭಿಮಾನ ಅವ್ರಿಗೆ ಇದ್ದೇ ಇರುತ್ತೆ. ಅದ್ ದಯವಿಟ್ಟು ನೀವು ಪತ್ರಿಕಾ ಮಾಧ್ಯಮದಲ್ಲೂ ಸಹ ಯಾಕೆಂದ್ರೆ ಅವ್ರ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ. ನೀವು ಸಹ ಇವ್ರ ಬಗ್ಗೆ ಉತ್ತಮವಾದ ಪ್ರಚಾರ ಮಾಡಿ ಅವರ ಒಂದು ಯಶಸ್ವಿಗೆ ಏಳಿಗೆಗೆ ನೀವು ಸಹ ಕಾರಣರಾಗ್ತದೆ. 2025 ನಾಳೆ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕೃಷ್ಣಮೂರ್ತಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿ ಅವರ ಅಭಿಮಾನಿಗಳಿಂದ ಸಣ್ಣದಾಗಿ ಆಸ್ಪತ್ರೆಯಲ್ಲಿ, ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ ಮಾಡ್ತಾರೆ. ಅದೇ ರೀತಿಯಾಗಿ ಅಲ್ಲಿ ಬಸ್ ಸ್ಟ್ಯಾಂಡ್ ಮುನ್ಸಿಪಲ್ ಪಟ್ಟಣ ಪಂಚಾಯತಿ ಮುಂಭಾಗ ಕೇಕ್ ಅನ್ನ ಕಟ್ ಮಾಡಿಸಿ, ಅದೇ ರೀತಿ ಪಟ್ಟಣ ಪಂಚಾಯತಿ ಪೌರ ಕಾರ್ಮಿಕರಿಗೆ ಈ ಜರ್ಕಿನ್ ಅನ್ನು ಕೊಡುವಂತ ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ಈ ವಿಷಯದ ಪರವಾಗಿ ಇವತ್ತು ಒಂದು ಸಣ್ಣ ಪತ್ರಿಕಾಗೋಷ್ಠಿನ ಕರೆದಿದ್ದೇವೆ.